ನಮಸ್ಕಾರ ಎಲ್ರಿಗೂ. ಇವತ್ತು IPLನಲ್ಲಿ 26ನೇ ಮ್ಯಾಚ್ ನಡೆಯಲಿದೆ ಎಂ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಇದು RCB ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ಇರುತ್ತೆ. ಈ ಮ್ಯಾಚ್ನು RCBನೇ ಗೆಲ್ಲೋ ಫೇವ್ರೇಟ್ ಅಂತ ಹೇಳ್ಬೋದು. ಒಳ್ಳೆ ಪ್ರದರ್ಶನ ಕೊಡ್ತಾ ಇದ್ದಾರೆ. ಇನ್ನು RCB ಅವರು ಒಂದು ಗ್ರೀನ್ ಜೆರ್ಸಿಲಿ ಆಡ್ತಾ ಇದ್ದಾರೆ. ನಾಳೆ ಪರಿಸರ ಸಂರಕ್ಷಣೆ ಒಂದು ಕನ್ಸರ್ನಿಂದ ಅವ್ರು ಯಾವಾಗಲೂ ಎಲ್ಲ IPLಲ್ಲೂ ಒಂದು ಮ್ಯಾಚ್ ಗ್ರೀನ್ ಜೆರ್ಸಿಲಿ ಆಡ್ತಾರೆ. ಇನ್ನು ಗ್ರೀನ್ ಜೆರ್ಸಿಲಿ ಆಡಿದಾಗ RCB ಗೆದ್ದಿಗಿಂತ ಸೋತಿದೆ ಹೆಚ್ಚು ಅನ್ಬೋದು. 5 ಮ್ಯಾಚ್ ಗೆದ್ದಿದ್ದಾರೆ, 8 ಮ್ಯಾಚ್ ಸೋತಿದ್ದಾರೆ. ಇನ್ನು ಒಂದ್ಸಲ ಡೆಲ್ಲಿ ಮೇಲೂ ಆಡಿದ್ರು, ಅದು ಮ್ಯಾಚು 2015ರಲ್ಲಿ ಸೋತಿದ್ರು. KL ರಾಹುಲ್ ಅವರು ಬಂದುಬಿಟ್ಟು ಒಂದು RCB ಮೇಲೆ ಉತ್ತಮವಾಗಿ ಆಡ್ತಾರೆ ಅಂತ ಹೇಳ್ಬೋದು. ಹೋಸಲಿನೂ ಅವರು RCB ಮೇಲೆ ಚೆನ್ನಾಗಿ ಆಡಿದರು, ಗೆಲ್ಲಿಸಿದ್ರು. ಕಾಂತಾರ ಸ್ಟೈಲಲ್ಲಿ ಸೆಲೆಬ್ರೇಷನ್ ಮಾಡಿದರು, ಅದು ಕೂಡ ನೆನಪಿರ್ಬೋದು. ಆದರೆ ಆ ಸೆಲೆಬ್ರೇಷನ್ ನಂತರ ಯಾವ ಮ್ಯಾಚು ಗೆಲ್ಲಿಲ್ಲ. ಅವರು 4 ವಿನ್ ಆಗಿದ್ರು. ಆದರೆ ಟೂರ್ನಮೆಂಟಲ್ಲಿ ಕ್ವಾಲಿಫೈರಿಗೆ ನೆಕ್ಸ್ಟ್ ಸೆಮಿಫೈನಲ್ಗೆ ಹೋಗೋಕ್ಕೆ ಆಗಲಿಲ್ಲ ಅಂತ ಹೇಳ್ಬೋದು. ಇನ್ನು ಅವರು 71.1 ಆ್ಯಾವ್ರೇಜ್ ಇದೆ RCB ಮೇಲೆ. ಇದರಲ್ಲಿ 450 ಇದೆ, ಹಾಗೆ 1 ಸೆಂಚುರಿ ಇದೆ 17 ಇನ್ನಿಂಗ್ಸಲ್ಲಿ. ಇದೊಂದು ಒಳ್ಳೆ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು. ಇನ್ನು ರಜತ್ ಪತಿದಾರ್ ಈ ಸರಿ 221.7 ಸ್ಟ್ರೈಕ್ ರೇಟಲ್ಲಿ ಬ್ಯಾಟಿಂಗ್ ಮಾಡಿದ್ದಾರೆ ಪೇಸ್ ಮೇಲೆ, ಹಾಗೆ ಸ್ಪಿನ್ನರ್ಸ್ ಮೇಲೆ 197.1ನಲ್ಲಿ ಸ್ಟ್ರೈಕ್ ರೇಟಲ್ಲಿ ಮಾಡಿದ್ದಾರೆ. ಸೊ ಎರಡೂ ವಿಭಾಗನ ಅವರು ಚೆನ್ನಾಗಿ ದಂಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಒಂದೇ ವಿಭಾಗಕ್ಕೆ ಅವರು ಸೀಮಿತ ಆಗಿಲ್ಲ ಅಂತ ಹೇಳ್ಬೋದು. ಇನ್ನು RCB ಸೀಮರ್ಸ್ ಅವರು 27 ವಿಕೆಟ್ ತೊಗೊಂಡಿದ್ದಾರೆ 24.6 ಎವರೇಜಲ್ಲಿ, ಹಾಗೆ 14.3 ಬಾಲ್ಗಳಿಗೆ 1 ವಿಕೆಟ್ ತೊಗೊತಾ ಇದ್ದಾರೆ. ಇದು ಎಲ್ಲ ಪ್ಯಾರಾಮೀಟರ್ಗಳು ಕಂಪೇರ್ ಟು ಆಲ್ ಅದರ್ ಟೀಮ್ಸ್ ದಿಸ್ ಈಸ್ ದ ಬೆಸ್ಟ್ ಪ್ಯಾರಾಮೀಟರ್ ಅಂತ ಹೇಳ್ಬೋದು RCBದು. ಸೊ ಈ ಸೀಸನಲ್ಲಿ ಅಂತ ಹೇಳ್ಬೋದು. ಓವರಾಲಾಗಿ ಒಂದು ಚೆನ್ನಾಗಿದೆ. ಇನ್ನು ಟೀಮು ಯಾವುದೇ ಚೇಂಜಸ್ ಕಾಣಲ್ಲ RCBಲಿ. ಸೇಮ್ ಪಿಲ್ಸಾರ್ಟ್ ಕೊಹ್ಲಿನೇ ಇರ್ತಾರೆ, ಹಾಗೆ ದೇವದತ್ ಪಡಿಕ್ಕಲ್ ಒನ್ ಡೌನ್ ಬರ್ಬೋದು, ರಜತ್ ಪದಿಟರ್ ನೆಕ್ಸ್ಟ್ ಬರ್ಬೋದು. ಸೊ ಟಿಮ್ ಡೇವಿಡ್, ಮರಿಯಾ ಶೆಪರ್ಡ್, ಕೃಣಾಲ್ ಪಾಂಡ್ಯ, ಭುವನೇಶ್ವರ್ ಕುಮಾರ್, ಜೈಸಲ್ ಹೆಜಲ್, ಶಿವನ್ ಶರ್ಮಾ, ರಾಸಿಕ್ ಸಲೀಮ್ ಇವರೇ ಇರ್ತಾರೆ. ನನ್ನ ಪ್ರಕಾರ ಯಾವುದೇ ಚೇಂಜಸ್ ಇರಲ್ಲ. ನಾಳೆ ಜಿತೇಶ್ ಶರ್ಮಾ ಕೀಪರ್ ಆಗಿರ್ತಾರೆ. ಇನ್ನು ಡೆಲ್ಲಿಲಿ ಸ್ವಲ್ಪ ಚೇಂಜಸ್ ನೋಡ್ಬೋದು, ಯಾಕಂದರೆ ಸ್ವಲ್ಪ ಟೀಮ್ ಅವರು ಸೋಲ್ತಾ ಇದೆ, ಗೆಲ್ಲ ಹಳಿ ತಪ್ಪಿದ್ದಾರೆ ಅಂತ ಹೇಳ್ಬೋದು. ರಾಹುಲ್ ಅವರು ಅಷ್ಟೊಂದು ಫಾರ್ಮಲ್ಲಿಲ್ಲ. ನಿಶಾಂಕ್ ಅವರು ಒಳ್ಳೆ ಓಪನಿಂಗ್ ತೊಗೊತಾರೆ, ಆದರೆ ಅದನ್ನು ಕನ್ವರ್ಟ್ ಮಾಡೋಕ್ಕಾಗ್ತಿಲ್ಲ. ಅಕ್ಷರ್ ಪಟೇಲ್ ಅವರು ಬ್ಯಾಟಿಂಗ್ ಬಾಲಿಂಗ್ ಎರಡೂ ಇಲ್ಲ. ರಿಜ್ವಿ ಅವರು ಫಸ್ಟ್ 2 ಮ್ಯಾಚ್ ಗೆಲ್ಲಿಸಿದ್ರು, ಆಮೇಲೆ ಆಡೋಕ್ಕಾಗ್ತಿಲ್ಲ. ಡೇವಿಡ್ ಮಿಲ್ಲರ್ ಅವರು ಒಂದು ಮ್ಯಾಚ್ ಫಿನಿಶಿಂಗ್ ಹಂತಕ್ಕೆ ತಗೊಂಡು ಹೋಗೋಕ್ಕಾಗ್ತಿಲ್ಲ. ಸ್ಟಬ್ಸ್ ಅವ್ರದ್ದು ಪರ್ಫಾರ್ಮೆನ್ಸ್ ಕಾಣ್ತಾ ಇಲ್ಲ. ಇನ್ನು ನಕೀಬ್ ದಾರ್ ಅವರು ಮೊನ್ನೆ ಪಾದಾರ್ಪಣೆ ಮಾಡಿದ್ರು, ಜಮ್ಮು ಕಾಶ್ಮೀರ ಬಾಲರ್ ಆಲ್ರೌಂಡರ್. ಅವ್ರಿಗೊಂದು ಪ್ರದರ್ಶನ ಕೊಡೋಕ್ಕೆ ಚಾನ್ಸ್ ಸಿಗಲಿಲ್ಲ. ಇನ್ನು ನಿಗಿಡಿ ಅವರು ಒಂದು ಪ್ರದರ್ಶನ ಕೊಡ್ತಾ ಇದ್ದಾರೆ, ಅದು ಬೇರೆ ಬಾಲರ್ಗಳಿಂದ ಹೆಲ್ಪ್ ಆಗ್ತಿಲ್ಲ. ಕುಲ್ದೀಪ್ ಯಾದವ್ ಅವರು ಔಟ್ ಆಫ್ ಫಾರ್ಮು. ರವಿರಾಜ್ ಒಂದು 4 ಬಾಲ್ ಚೆನ್ನಾಗಿ ಆಗ್ತಾರೆ, 4 ಬಾಲ್ ಹೊಡ್ಸ್ಕೊತಾ ಇದ್ದಾರೆ. ಅಶುತೋಷ್ ಶರ್ಮಾ ಅವರು ಫಿನಿಶಿಂಗ್ ಮಾಡೋಕ್ಕಾಗ್ತಿಲ್ಲ. ವಿಪ್ರಜನ್ ನಿಗಮದ ಸ್ಪಿನ್ ವರ್ಕೌಟ್ ಆಗ್ತಿಲ್ಲ. ಸೊ ಟೋಟಲ್ ಓವರಾಲಿಗೆ ಔಟ್ ಆಗಿಬಿಟ್ಟಿದೆ ಅಂತ ಹೇಳ್ಬೋದು ಈ ಟೀಮ್ಗಳು. ಇನ್ನು ಪಾಯಿಂಟ್ಸ್ ಟೇಬಲ್ ನೋಡೋದಾದ್ರೆ RCB ಸೆಕೆಂಡ್ ಪೇಜಲ್ಲಿ ಇದ್ದಾರೆ. 5ರಲ್ಲಿ 4 ವಿನ್ ಆಗಿ 1 ಸೋತು ಪ್ಲಸ್ 1.503 ರನ್ ರೇಟಲ್ಲಿದ್ದಾರೆ. ಇನ್ನು ಡೆಲ್ಲಿ ಅವರು 6ನೇ ಪ್ಲೇಸಲ್ಲಿದ್ದಾರೆ. 4 ಮ್ಯಾಚಲ್ಲಿ 2 ಗೆದ್ದಿದ್ದಾರೆ, 2 ಸೋತಿದ್ದಾರೆ. ಪ್ಲಸ್ 0.322 ಒಂದು ಸ್ಟ್ರೈಟ್ ರೇಟ್ ಇದೆ ಅಂತ ಹೇಳ್ಬೋದು. ಇದು ನೆಟ್ ರನ್ ರೇಟ್ ಇದೆ. ಇದೊಂದು ಒಳ್ಳೆ ರನ್ ರೇಟ್, ನೆಗೆಟಿವ್ ಇಲ್ಲ, ಅದೊಂದು ಬೆಸ್ಟ್ ಅಂತ ಹೇಳ್ಬೋದು ಡೆಲ್ಲಿಗೆ. ಇನ್ನು ಪರ್ಪಲ್ ಕ್ಯಾಪ್, ಆರೆಂಜ್ ಕ್ಯಾಪಲ್ಲಿ ಕೊಹ್ಲಿ ಅವರು ಲೀಡಲ್ಲಿದ್ದಾರೆ. ಗಿಲ್ ನಿನ್ನೆ ಚೆನ್ನಾಗಿ ಆಡಿದ್ರು, ಮೋಸ್ಟ್ಲಿ ಅವ್ರ ಮೇಲೆ ಹೋಗಿರ್ಬೋದು. ಅದು ಬಿಟ್ಟರೆ ಪಟಿದಾರ್ ಅವರು 222 ರನ್ ಹೊಡೆದಿದ್ದಾರೆ. ಅವರು ಒಂದು ಚೆನ್ನಾಗಿ ಆಡ್ತಾ ಇದ್ದಾರೆ. ಅಲ್ಲಿ ಸ್ಕೋರ್ ಮೋಸ್ಟ್ ರನ್ಸಲ್ಲಿ ಅವರು ಲೀಡಲ್ಲಿದ್ದಾರೆ ಅಂತ ಹೇಳ್ಬೋದು. ಇನ್ನು ಮೋಸ್ಟ್ ವಿಕೆಟ್ಸಲ್ಲಿ ಕೃಣಾಲ್ ಪಾಂಡ್ಯ 7 ವಿಕೆಟ್ ತೊಗೊಂಡಿದ್ದಾರೆ. ಭುವನೇಶ್ವರ್ ಕುಮಾರ್ 7 ವಿಕೆಟ್ ತೊಗೊಂಡಿದ್ದಾರೆ. ಒಂದೊಳ್ಳೆ ರಾಸಿಕ್ ಸಲೀಮ್ ಅವರು 5 ವಿಕೆಟ್ ತೊಗೊಂಡು ಒಂದು ಟಾಪ್ ಪೊಸಿಷನಲ್ಲಿದ್ದಾರೆ ಅಂತ ಹೇಳ್ಬೋದು ಇನ್ನು ಮೋಸ್ಟ್ ವಿಕೆಟ್ಸಲ್ಲಿ. ಇನ್ನೂ ತುಂಬ ವಿಭಾಗದಲ್ಲಿ ಬೆಸ್ಟ್ ಎವರೇಜು ಅಲ್ಲಿ ಟಿಮ್ ಡೇವಿಡ್ ಅವರು ಇದ್ದಾರೆ. ಬೆಸ್ಟ್ ಬ್ಯಾಟಿಂಗ್ ಸ್ಟ್ರೈಕ್ ರೇಟಲ್ಲಿ ಟಿಮ್ ಡೇವಿಡ್ ಅವರು ಇದ್ದಾರೆ. ಸೊ ಎಲ್ಲರೂ ಒಂದು ಉತ್ತಮ ಪ್ರದರ್ಶನ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ನೋಡೋಣ ನಾಳೆ ಹೇಗೆ ಹೋಗುತ್ತೆ. ಇದು ಹೋಮ್ ಗ್ರೌಂಡ್ ಬೇರೆ ಇರುತ್ತೆ RCBಗೆ. ಎಲ್ಲ ಚೆನ್ನಾಗಿ ಹೋದರೆ ಇದು ಡೇ ಮ್ಯಾಚ್ ಆಗಿರುತ್ತೆ. RCB ಸಲ ಫಸ್ಟ್ ಡೇ ಮ್ಯಾಚ್ ಆಡ್ತಿರೋದು. ಇನ್ನು ಫುಲ್ ಕ್ರೌಡು ಕೂಡ ಎಕ್ಸೆಪ್ಟ್ ಮಾಡ್ಬೋದು, ವೀಕೆಂಡ್ ಆಗಿರೋದ್ರಿಂದ ಒಳ್ಳೆ ತುಂಬ ಚೆನ್ನಾಗಿ ಹೋಗ್ಬೋದು ಮ್ಯಾಚ್ ಅಂತ ಭಾವಿಸ್ತೀವಿ. ಹಾಗೆ ನಾಳೆ ಇನ್ನೊಂದು ಮ್ಯಾಚ್ ಇದೆ, ಸನ್ರೈಸರ್ಸ್ ಹೈದರಾಬಾದ್ ವರ್ಸಸ್ ಚೆನ್ನೈ ಸೂಪರ್ ಕಿಂಗ್ಸ್. ಇದು ಬಂದುಬಿಟ್ಟು ಹೈದರಾಬಾದಲ್ಲಿರುತ್ತೆ. CSK ಅವರು ಸತತ ಸೋಲ್ಗಿಂದ ಕಂದಿಟ್ಟು ಈಗ ಲಾಸ್ಟ್ 2 ಮ್ಯಾಚ್ ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಇನ್ನು SRH ಅವರು ಲಾಸ್ಟ್ ಮ್ಯಾಚ್ ಗೆದ್ದರು ರಾಜಸ್ಥಾನ್ ರಾಯಲ್ಸ್ ಮೇಲೆ ಒಳ್ಳೆ ಬಾಲಿಂಗ್ ಪ್ರದರ್ಶನ ಮಾಡಿ. ಸೊ ಇಲ್ಲೂ ಒಂದು ಪೈಪೋಟಿ ತಮ್ಮ ಪ್ರದರ್ಶನ ನೋಡ್ಬೋದು ಅಂತ ಹೇಳ್ಬೋದು. ಓವರಾಲಿಗೆ ಒಂದು ಒಳ್ಳೆ ವೀಕೆಂಡ್ ಮ್ಯಾಚಸ್ಗಳು ಇರುತ್ತೆ ಈ ಸಲ. RCB ಅಭಿಮಾನಿಗಳು ಒಂದು ಹಬ್ಬ ಅಂತ ಹೇಳ್ಬೋದು. ನೋಡೋಣ ಹೇಗೆ ಹೋಗುತ್ತೆ ವೀಕೆಂಡ್ ಮ್ಯಾಚಸ್ಗಳು ಅಂತ. ಧನ್ಯವಾದಗಳು.